ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ CTT 2026ರ ಕೀ ಆನ್ಸರ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದ್ರೆ. ಈ ಗೂಗಲ್ ಓಪನ್ ಮಾಡಿ CTT ಅಂತಂದೇಳಿ ಸರ್ಚ್ ಮಾಡಬೇಕು. ಈ ಮೇಲೆ ಬರ್ತಕ್ಕಂಥ ಮೊದಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ಮುಖ್ಯ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಕಾಣಿಸಿರ್ತಕ್ಕಂಥ ಇದ್ರ ಮೇಲೆ ಟಿಕ್ ಮಾಡಿ ಆದಮೇಲೆ ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಈ ಕೆಂಪು ಅಕ್ಷರದ ಲೈನ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಏನಾಗುತ್ತೆ, ನಿಮ್ಮ ರೋಲ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಅಲ್ಲಿ ಏನು ಮಾಡಬೇಕು, ಅಪ್ಲಿಕೇಶನ್ ಅಲ್ಲ ರೋಲ್ ನಂಬರ್ ಅಂತ ಇರುತ್ತೆ. ಆ ರೋಲ್ ನಂಬರ್ನ ಅಲ್ಲಿ ಏನು ಮಾಡಬೇಕು, ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಮೇಲೆ ಏನಾಗುತ್ತೆ, ಮತ್ತು ಅಲ್ಲಿ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ. ರೋಲ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಸರಿಯಾಗಿ ನೀವು ಎಂಟ್ರಿ ಮಾಡಿತಂದ್ರೆ ಓಪನ್ ಆಗುತ್ತೆ. ಏನರ ಸ್ವಲ್ಪ ಮಿಸ್ಟೇಕ್ ಆತಂದ್ರೆ ಅದು ಓಪನ್ ಆಗೋಲ್ಲ. ಸೊ ಹಾಗಾಗಿ ನೋಡಿ ಕರೆಕ್ಟಾಗಿ ನಿಮ್ಮ ರೋಲ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಚೆಕ್ ಮಾಡಿರಿ. ಅಲ್ಲಿ ಚೆಕ್ ಮಾಡಿದ ಮೇಲೆ ಏನಾಗುತ್ತೆ, ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಈ ಸರ್ವರ್ ಬಿಜಿಯಿಂದ ಸ್ವಲ್ಪ ಕಾಣಿಸ್ತೈತಿ. ಸೊ ಓಪನ್ ಆದಮೇಲೆ ನಿಮ್ಗೆ ಅಲ್ಲಿ ಕೇಳ್ತೈತೆ, ಇಲ್ಲಿ ಕೀ ಆನ್ಸರ್ ಡೌನ್ಲೋಡ್ ಮಾಡಿ ಉತ್ತರ ಸಂಖ್ಯೆ ಡೌನ್ಲೋಡ್ ಮಾಡಿ ಅಂತಂದು ಇರುತ್ತೆ. ಮತ್ತು ಆಕ್ಷೇಪಣೆ ಸಲ್ಲಿಸೋಕ್ಕೂ ಇರ್ತೈತಿ. ಸೊ ಅದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ. ಈಗ ಅಲ್ಲಿ ನೀವು ಕೀ ಆನ್ಸರ್ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಈ ಫಸ್ಟ್ ಒನ್ ಏನಾಗುತ್ತೆ, ಮ್ಯಾಥಮೆಟಿಕ್ಸ್ದು ಇರ್ತೈತಿ. ಅದಾದ ನಂತರ ಏನಾಗುತ್ತೆ, ಸೋಷಲ್ ಸೈನ್ಸದು ಕೀಗಳು ಬರ್ತವೆ. ಇವು ನಿಮ್ಮ ಕೋಡ್ ಇರ್ತವೆ ನೋಡ್ರಿ, ವರ್ಷನ್ ಆನ್ಸರ್ ಶೀಟ್ ವರ್ಷನ್ ಇರ್ತಲ್ಲ, ಅದನ್ನು ನೋಡಿ ನೀವು ಚೆಕ್ ಮಾಡ್ಕೋಬೋದು ರೀ. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು CTT 2026ರ ಒಂದು ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬಿದ್ದವೋ ಅಷ್ಟನ್ನು ಚೆಕ್ ಮಾಡಿಕೊಂಡು, ಹಂಗೇನಾದರೂ ನಿಮ್ಮಲ್ಲಿ ಸಂದೇಹ ಮತ್ತು ಡೌಟ್ ಏನಿತ್ತು ಅಂತಂದ್ರೆ ನೀವು ಆಕ್ಷೇಪಣೆ ಸಲ್ಲಿಸ್ಬೋದು. ಅದಕ್ಕೇನು ಅಭ್ಯಂತರ ಇಲ್ಲ. ಮತ್ತು ಅದು ಏನೈತಿ ಆಕ್ಷೇಪಣೆ ಹೇಗೆ ಸಲ್ಲಿಸ್ಬೇಕು, ಏನೆಲ್ಲ ಅದ್ರ ಡೇಟಾ ತುಂಬಬೇಕು ಮತ್ತು ಪ್ರೂಫ್ ಏನು ಕೊಡ್ಬೇಕು ಅನ್ನೋದನ್ನು ಮತ್ತೊಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಈಗ ಇಲ್ಲಿ ನೀವು ಈ ರೀತಿಯಾಗಿ ನೀವು ಇದು ಮಾಡ್ಕೋಬೋದು. ಬೇಕಾದ್ರೆ ಇದನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಈ ಕೀ ಆನ್ಸರ್ ಒಂದು PDF ಅನ್ನು ಹಾಕಿರ್ತೀನಿ, ನೋಡ್ಕೊಂಡು ಚೆಕ್ ಮಾಡ್ಕೊರಿ ಅಂತಂದು ಆಯಿತಾ. ಸೊ ನೀವು ಚೆಕ್ ಮಾಡ್ಕೊಂಡು ಏನು ಮಾಡಿರಿ, ಆಕ್ಷೇಪಣೆ ಸಲ್ಲಿಸಿರಿ ಅಂತ ಹೇಳ್ತಾ ಈ ತರಗತಿಯನ್ನು ನಾವು ಮುಗಿಸ್ತೀವಿ.